ಸ್ನೇಹಿತರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅದು ಪರ್ಸೆಂಟೇಜ್ನ ಕಥೆ ಅಲ್ಲ. ಅದು ಇಡಿಯಾಗಿ ನುಂಗಿದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ನಿರ್ಭಯವಾಗಿ ಯಾವುದೇ ಭಯಭೀತಿ ಇಲ್ಲದೆ ನಡೆಸಿದ ಲೂಟಿ. ಬೇಲಿಯೇ ಎದ್ದು ಹೊಲ ಮೇಯ್ದ ಗಾದೆ ಮಾತಿಗೆ ಅನ್ವಯ ಆಗೋ ರೀತಿಯಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯ ಸಚಿವ ಸೇರಿದಂತೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಆ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರು ಒಳಗೊಂಡಂತೆ ಎಲ್ಲರೂ ಸೇರಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಬಳಕೆಯಾಗಬೇಕಾದ ಹಣವನ್ನು ವಾಹನ ಖರೀದಿಗೆ, ಸ್ವಯಂ ಉದ್ಯೋಗ ಯೋಜನೆಗೆ, ವ್ಯಾಪಾರ ಸಾಲಕ್ಕೆ, ಈ ರೀತಿ ಅವರ ಕಲ್ಯಾಣದ ಕಾರ್ಯಕ್ರಮಕ್ಕೆ ಬಳಕೆಯಾಗಬೇಕಾದ ಅನುದಾನವನ್ನು ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಭ್ರಷ್ಟಾಚಾರ ನಡೆಸಿದಂಥ ರಾಜ್ಯದ ಒಂದು ಬೃಹತ್ ಹಗರಣ. ಇದರಲ್ಲಿ 14 ಜನರ ಮೇಲೆ FIR ದಾಖಲಾಗಿ ಜನರು ಬಂಧನಕ್ಕೊಳಗಾಗಿ, ಕೆಲವರು ನ್ಯಾಯಾಲಯದಿಂದ ಷರತ್ತಿನ ಮೇಲೆ ಜಾಮೀನನ್ನು ಪಡೆದಿದ್ದಾರೆ, ಕೆಲವರು ಇನ್ನೂ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಈಗ ಮತ್ತೆ ಸಚಿವ ಆಗಿರುವ ನಾಗೇಂದ್ರ ಅವರು ಷರತ್ತಿನ ಮೇಲೆ ಜಾಮೀನನ್ನು ಪಡೆದಿರ್ತಕ್ಕಂಥವ್ರು. ಅವರ ಮೇಲಿನ ಆಪಾದನೆಯಿಂದ ಅವರು ಮುಕ್ತರಾಗಿಲ್ಲ. ಭಾರತದ ಸಂವಿಧಾನ ಪ್ರತಿಯೊಬ್ಬ ಭಾರತೀಯರಿಗೂ ಭದ್ರತೆಯನ್ನು, ರಕ್ಷಣೆಯನ್ನು ಕೊಟ್ಟಿದೆ. ಅದೇ ಸಂವಿಧಾನ ಭ್ರಷ್ಟಾಚಾರ ನಡೆಸಿದವರಿಗೆ BNS 170 ಅನ್ವಯ ಮೊಕದ್ದಮೆ ದಾಖಲಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ. ಇಷ್ಟಕ್ಕೂ ಹಣ ನುಂಗಿದ್ದು ಪರಿಶಿಷ್ಟರ ಹಣವನ್ನು, ಅವರ ಕಲ್ಯಾಣದ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಹಣವನ್ನು. ನನಗೆ ಆಶ್ಚರ್ಯ ಆಯಿತು. ಸನ್ಮಾನ್ಯ ನಾಗೇಂದ್ರ ಅವರು ಸಂವಿಧಾನ ಪ್ರತಿ ಹಿಡಿದು ಸಂವಿಧಾನ ನನಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳಿದರು. ಸಂವಿಧಾನ ಭ್ರಷ್ಟರಿಗೆ ರಕ್ಷಣೆ ಕೊಡೋದಕ್ಕೆ ಇರುವುದಲ್ಲ. ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು ಅಂತ ಸಂವಿಧಾನದ ಆಶಯ ಇರೋದು. ಆ ಸಂವಿಧಾನದ ಪ್ರತಿಯನ್ನು ಹಿಡಿದು ಸಂವಿಧಾನದ ಮೌಲ್ಯಕ್ಕೆ ಅಪಚಾರ ಎಸಗುವಂಥ ಕಾರ್ಯವನ್ನು ನಾಗೇಂದ್ರ ಅವರು ಸಂವಿಧಾನ ತೋರಿಸಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಸೆಲ್ಟರ್ ತಗೊಳ್ಳೋಕೆ ಅವ್ರು ಪ್ರಯತ್ನ ಮಾಡಿದ್ದು, ನಾನು ಪರಿಶಿಷ್ಟ ಪಂಗಡದವನು ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನೀವು ಪರಿಶಿಷ್ಟ ಪಂಗಡದವನು ಅಂತ ಟಾರ್ಗೆಟ್ ಮಾಡ್ತಿರೋದಲ್ಲ,
ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಹಣ ತಿಂದಿದೆಯಾ ಅಂತ ಟಾರ್ಗೆಟ್ ಮಾಡ್ತಿರೋದು. ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ಹಣವನ್ನು ಲೂಟಿ ಮಾಡಿದಿರಿ ಅಂತ ಟಾರ್ಗೆಟ್ ಮಾಡ್ತಿರೋದು. ಎರಡು ಮೂರು ಘಟನೆಗಳು ಇಲ್ಲಿ ಉಲ್ಲೇಖ ಮಾಡಬೇಕು. ಒಂದು, ಮೃತ ಚಂದ್ರಶೇಖರ್ ಅವರ ಡೆತ್ ನೋಟ್. ನಾವು ಮರ್ತು ಬಿಡ್ತೀವಿ ಕೆಲವು ಸಂಗತಿಗಳನ್ನು. ಆ ಚಂದ್ರಶೇಖರ್ ಅನ್ನೋರು ಏನು ಬರೆದಿದ್ದಾರೆ? ಚಂದ್ರಶೇಖರನ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ಶ್ರೀ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು. ಶ್ರೀ ಪರಶುರಾಮ, ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಜಸ್ಮತಾ ರೌಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಮಾರ್ಚ್ 24ರ ಮಾಹೆಯಲ್ಲಿ ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಿನಲ್ಲಿ ಬ್ಯಾಂಕ್ ಉಳಿತಾಯ ಖಾತೆ ಸಂಖ್ಯೆ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಉಪ ಖಾತೆ ಸಂಖ್ಯೆ ಸೋನ್ಸೋ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟನ್ನು ವಸಂತನಗರ ಶಾಖೆಯಿಂದ MG ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ, ಈಗ ಇಲ್ಲಿಂದಲೇ ಇರೋದು, ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿ. ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿ ವಸಂತನಗರ ಶಾಖೆಯ ವ್ಯವಸ್ಥಾಪಕರು ಶೋಭನಾರವರು ನಿರಾಕರಿಸಿದ ಹಿನ್ನೆಲೆ ಉಪಖಾತೆಯ ಸಂಖ್ಯೆ, ಆ ಖಾತೆ ನಂಬರ್ ಹಾಕಿದ್ದಾರೆ, ಒತ್ತಾಯದ ಮೂಲಕ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು MG ರಸ್ತೆ ಶಾಖೆಗೆ ದಿನಾಂಕ 4/3/2024 ವರ್ಗಾಯಿಸಿ ಸದರಿ ಖಾತೆಗೆ 187 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಿ ಮಾಡಲಾಗಿದೆ. ಯಾರ ಸೂಚನೆ ಮೇರೆಗೆ? ಸಚಿವರ ಸೂಚನೆ ಮೇರೆಗೆ. ಅವತ್ತು ಯಾರು ಪರಿಶಿಷ್ಟ ಪಂಗಡ ಕಲ್ಯಾಣದ ಸಚಿವರು? ಸನ್ಮಾನ್ಯ ನಾಗೇಂದ್ರ ಅವರು ಪರಿಶಿಷ್ಟ ಕಲ್ಯಾಣ ಖಾತೆಯ ಸಚಿವರು. ಇವರ ಮೌಖಿಕ ಸೂಚನೆಯ ಮೇರೆಗೆ ಇನ್ನು ಅದರ ವಿವರಕ್ಕೆ ಇನ್ನು ಪೂರ್ತಿ ವಿವರಕ್ಕೆ ಹೋಗಲ್ಲ. ಆದರೆ ಈ ಫೋಟೋ ನೋಡಿ, ಇಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿರೋನು ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ, ಈ ಭಾಗದಲ್ಲಿ ಕೂತಿರೋನು ನೆಕ್ಕುಂಟಿ ನಾಗರಾಜು, ಒನ್ ಆಫ್ ದ ಅಕ್ಯೂಸ್ಡ್. ಈ ಕಡೆ ತಲೆ ಬಗ್ಗಿಸಿ ಕೂತಿರ್ತಕ್ಕಂಥವ್ರು ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು, ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು. ಹಾಗೆ ಹಿಡ್ಕೊಂಡಿರ್ರಿ. ಇದು ನೆಕ್ಕುಂಟಿ ನಾಗರಾಜು ಸನ್ಮಾನ ಹಿಂದಿನ ಉಪಮುಖ್ಯಮಂತ್ರಿಗಳಿಗೆ, ಇಂದಿನ ಮುಖ್ಯಮಂತ್ರಿಗಳಿಗೆ. ಇದು ಇಟ್ಕೊಳ್ಳಿ. ಇದು ಹಿಂದಿನ ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಯಲ್ಲಿ. ಇದು ನೆಕ್ಕುಂಟಿ ನಾಗರಾಜ್, ಒನ್ ಆಫ್ ದ ಅಕ್ಯೂಸ್ಡ್. ಇದು ಈಗಿನ ಮುಖ್ಯಮಂತ್ರಿಗಳ ಜೊತೆಗೆ ಏರ್ಪೋರ್ಟ್ನಿಂದ ಸ್ಪೆಷಲ್ ಫ್ಲೈಟ್ನಿಂದ ವಾಪಸ್ ಬರ್ತಾ ಇರೋದು. ಇದು ನಾಗೇಂದ್ರ ಜೊತೆಗೆ ಫೋಟೋ. ಇದು ನಾಗೇಂದ್ರ ಜೊತೆಗಿನ ಫೋಟೋ. ಇನ್ನೊಂದು ಇಟ್ಕೊಳ್ಳಿ. ಇದು ನಾಗೇಂದ್ರ ಜೊತೆಗಿನ ಫೋಟೋ. ಒಂದು ಡೆತ್ ನೋಟು ವಾಸ್ತವಾಂಶವನ್ನು ಬಿಂಬಿಸ್ತಾ ಇದೆ. ಈ ಫೋಟೋಗಳು ಕಿಂಗ್ ಪಿನ್ಗೂ ಸಚಿವರಿಗೂ, ಕಿಂಗ್ ಪಿನ್ಗೂ ಕಾಂಗ್ರೆಸ್ನ ಮುಖಂಡರುಗಳಿಗೂ, ಕಿಂಗ್ ಪಿನ್ಗೂ ಮಾಜಿ ಮುಖ್ಯಮಂತ್ರಿಗಳಿಗೂ ಇರುವ ಗಹನವಾಗಿರ್ತಕ್ಕಂಥ ಸಂಬಂಧವನ್ನು ಸೂಚಿಸ್ತಾ ಇದೆ. ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಸಾಮಾನ್ಯ ಜನ ಮುಖ್ಯಮಂತ್ರಿಗಳ ಜೊತೆಗೆ ಒಟ್ಟಿಗೆ ಹೋಗ್ಲಿಕ್ಕಾಗಲ್ಲ. ವಿಶೇಷವಾಗಿರುವ ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಸ್ಪೆಷಲ್ ಯಾರಿರ್ತಾರೆ ಅವರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ನೆಕ್ಕುಂಟಿ ನಾಗರಾಜು
ಆತ ನಾಗೇಂದ್ರ ಮತ್ತು MD ಪರಶುರಾಮ ಅಕೌಂಟೆಂಟು ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ನಾಗೇಂದ್ರ ಒಂದು ಮೌಖಿಕ ಸೂಚನೆ ಕೊಡ್ತಾರೆ. ನೆಕ್ಕುಂಟಿ ನಾಗರಾಜು ಒಂದು ಪ್ರಪೋಸಲ್ ತಂದಿದ್ದಾರೆ, ಅವನಿಗೆ ಸಹಕಾರ ಕೊಡ್ರಿ. ಯಾವ ಪ್ರಪೋಸಲ್ಲು? ದಲಿತರ ಅಭಿವೃದ್ಧಿಯ ಪ್ರಪೋಸಲ್ ಅಲ್ಲ, ಕಲ್ಯಾಣದ ಪ್ರಪೋಸಲ್ ಅಲ್ಲ. ಆತ ನಾಗೇಂದ್ರ ಮತ್ತು MD ಪರಶುರಾಮ ಅಕೌಂಟೆಂಟು ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ನಾಗೇಂದ್ರ ಒಂದು ಮೌಖಿಕ ಸೂಚನೆ ಕೊಡ್ತಾರೆ. ನೆಕ್ಕುಂಟಿ ನಾಗರಾಜು ಒಂದು ಪ್ರಪೋಸಲ್ ತಂದಿದ್ದಾರೆ, ಅವನಿಗೆ ಸಹಕಾರ ಕೊಡ್ರಿ. ಯಾವ ಪ್ರಪೋಸಲ್ಲು? ದಲಿತರ ಅಭಿವೃದ್ಧಿಯ ಪ್ರಪೋಸಲ್ ಅಲ್ಲ, ಕಲ್ಯಾಣದ ಪ್ರಪೋಸಲ್ ಅಲ್ಲ, ದಲಿತರ ಹಣವನ್ನು ಲೂಟಿ ಹೊಡೆಯುವ ಪ್ರಪೋಸಲ್. ಇಂತಹ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ಮತ್ತೆ ಮಂತ್ರಿ ಮಾಡಿ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರಿಗೆ ಏನು ಸಂದೇಶ ಕೊಟ್ಟಿದೆ? ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇನೆ, ನಿಮಗೆ ಚಾರ್ಲ್ಸ್ ಸೋಬ್ರಾಜ್ನವ್ರನ್ನ ಮೀರಿಸೋರೇ ನಿಮಗೆ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಬಯಸೋದಾದರೆ ಅವ್ರಿಗೆ ಯಾಕೆ ಬರೀ ಅಂಕಿಅಂಶಗಳ ಖಾತೆ ಕೊಟ್ಟಿದ್ದೀರಿ? ಫೈನಾನ್ಸೇ ಕೊಟ್ಬಿಡಿ. ಒಂದು ನಿಗಮದಲ್ಲೇ 187 ಕೋಟಿ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ನಕಲಿ ಖಾತೆಗಳಿಗೆ ಅಂತ ಎಕ್ಸ್ಪರ್ಟೈಸ್ ಇರುವಂಥ ಮನುಷ್ಯನನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಡಿ ಅವರಿಗೆ. ಆಗ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಖಜಾನೆ ಹಣವನ್ನು ದೇಶದ ವಿವಿಧ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಲೂಟಿ ಹೊಡಿಬೋದಲ್ಲ. ಈ ವಿಷಯದಲ್ಲಿ ಜಾತಿಯ ಬಳಕೆ ಮಾಡೋದು ಆ ಸಮುದಾಯಕ್ಕೆ ಮಾಡುವ ಅಪಮಾನ. ಯಾವುದೇ ಸಮುದಾಯ ಲೂಟಿಕೋರರನ್ನು ನಮ್ಮವನು ಅಂತ ಭಾವಿಸೋದಿಲ್ಲ. ಸಮುದಾಯದ ಹಣ ಲೂಟಿ ಹೊಡೆದವನು ನಮ್ಮವನು ಅಂತ ಭಾವಿಸೋದಿಲ್ಲ. ಮತ್ತು ಸಂವಿಧಾನ ಕಳ್ಳನನ್ನು ಕಳ್ಳ ಅಂತ ಹೇಳಕ್ಕೆ ಹೇಳುತ್ತೆ ಹೊರತು ಕಳ್ಳ ಯಾವ ಜಾತಿಯವನು ಅನ್ನೋದ್ರ ಮೇಲೆ ಅವನು ಕಳ್ಳ ಹೌದೋ ಅಲ್ವೋ ಅಂತ ಕಾನೂನು ತೀರ್ಮಾನ ಮಾಡಲ್ಲ. ಇನ್ನೊಬ್ಬ PA ನಾಗರಾಜು, ಹಿ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಅವನ ಪಾತ್ರದ ಬಗ್ಗೆಯೂ ಕೂಡ ಈಗಾಗಲೇ ಮಧ್ಯಂತರ ವರದಿಯಲ್ಲಿ ರಿಪೋರ್ಟ್ ಆಗಿದೆ. ನಾವೀಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಿರೋದು ಸಂವಿಧಾನದ ಅಡಿಯಲ್ಲೇ ರಾಜೀನಾಮೆ ಕೇಳ್ತಾ ಇದ್ದೀವಿ. ನಿಮ್ಮಂಥವರು ಇಷ್ಟೆಲ್ಲ ಆಧಾರ ಇದ್ದಾಗಲೂ ಕೂಡ ಮತ್ತೆ ಮಂತ್ರಿಯಾಗೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ, ST ಸಮುದಾಯಕ್ಕೆ ಕಳಂಕ. ಮತ್ತು ನೀವು ಬೀಗುತ್ತಿರೋದು ನೋಡಿದ್ರೆ ನಿಮಗೆ ಸಿಕ್ಕಿರೋ ಜಾಮೀನು ಮಾತ್ರ, ಕ್ಲೀನ್ ಚಿಟ್ ಅಲ್ಲ. ಕೋರ್ಟು ನಿಮ್ಮನ್ನು ನಿಮ್ಮೆಲ್ಲ ಕೇಸ್ ಮೊಕದ್ದಮೆಗಳ ಆಪಾದನೆಯಿಂದ ಮುಕ್ತರನ್ನಾಗಿ ಮಾಡಿಲ್ಲ, ಕೇವಲ ಕಂಡೀಷನಲ್ ಬೇಲ್ ಕೊಟ್ಟಿದೆ, ಷರತ್ತುಬದ್ಧ ಜಾಮೀನು ಮಾತ್ರ ಕೊಟ್ಟಿದೆ. ಬಹುತೇಕ ಎಲ್ರಿಗೂ ಕೊಡುತ್ತೆ. ಇನ್ನೊಂದು ಸಂಗತಿ, 13ನೇ ಆರೋಪಿ ಈ ಪ್ರಕರಣದ ಸತ್ಯನಾರಾಯಣ್ ವರ್ಮಾ, ಇಲ್ಲ ಇನ್ನೊಂದರಲ್ಲಿ ಇದು ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ನೋಟು
ಇಲ್ಲಿ ಸತ್ಯನಾರಾಯಣ ವರ್ಮಾ ಅವರು ಕೋರ್ಟ್ನಲ್ಲಿ ಹೇಳಿರುವ ಹೇಳಿಕೆ, ಹೈದರಾಬಾದ್ಗೆ ತೆರಳಿ ನಾಗೇಂದ್ರ ಆಪ್ತರ ಧಮಕಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಂಧಿತನ ಹೇಳಿಕೆ, ಮಾಜಿ ಸಚಿವರ ಹೆಸರು ಹೇಳದಂತೆ ಬೆದರಿಕೆ, ತನ್ನ ಹೈದರಾಬಾದ್ ಮನೆಗೆ ಬಂದು ನಾಗೇಂದ್ರ ಕಡೆಯವರು ಹಗರಣದಲ್ಲಿ ಸಚಿವರ ಹೆಸರು ಹೊರಬರದಂತೆ ನೋಡಿಕೊಳ್ಳಬೇಕೆಂದು ಬೆದರಿಸಿದ್ದರು ಎಂದು ಆರೋಪಿ ಸತ್ಯನಾರಾಯಣ ವರ್ಮಾ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ್ದಾನೆ. ಈ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿದ ನಗರದ 3ನೇ ಹೆಚ್ಚುವರಿ ACMM ನ್ಯಾಯಾಲಯವು ಪ್ರಕರಣದಲ್ಲಿ 13ನೇ ಆರೋಪಿಯಾಗಿರುವ ಹೈದರಾಬಾದಿನ ಸತ್ಯನಾರಾಯಣ ವರ್ಮಾನಿಗೆ ನಾಗೇಂದ್ರ ಅವರಿಗಿಂತ ಜೀವ ಬೆದರಿಕೆ ಇರುವ ಆರೋಪ ಕುರಿತಂತೆ ತನಿಖೆ ನಡೆಸಿ ವರದಿ ಸಲ್ಲಿಸಬೇಕೆಂದು ಹಲಸೂರು ಗೇಟ್ ಠಾಣೆ ಪೊಲೀಸರಿಗೆ ನಿರ್ದೇಶನ ನೀಡಿದೆ. ಕೋರ್ಟ್ ನಿರ್ದೇಶನ ನೀಡಿರೋದು. ಇದನ್ನೆಲ್ಲ ನೋಡಿದಾಗ, ಈ ಫೋಟೋಗಳನ್ನೆಲ್ಲ ನೋಡಿದಾಗ ನಾಗೇಂದ್ರ ಹಾಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬ್ಲಾಕ್ ಮೇಲ್ ಮಾಡಿರುವ ಸಾಧ್ಯತೆ ಇದೆ. ನಾವು ಅವತ್ತಿನಿಂದ ಆರೋಪ ಮಾಡ್ತಿದ್ವಿ, ನೋಡಿ ಈ ಹಣ ಲ್ಯಾಂಬೋರ್ಗಿನಿ ಕಾರ್ ಶೋರೂಮಿಗೆ ಹೋಯಿತು, ಬಾರ್ಗಳಿಗೆ ಹೋಯಿತು, ರಿಟೈಲ್ ಬ್ರಾಂಡಿ ಶಾಪ್ಗಳಿಗೆ ಹೋಯಿತು, ಚಿನ್ನ ಬೆಳ್ಳಿ ಅಂಗಡಿಗಳಿಗೆ ಹೋಯಿತು, ಜ್ಯುವೆಲರಿ ಶಾಪ್ಗೆ. ಇದರ ಜೊತೆಗೆ ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂದರೆ, ತೆಲಂಗಾಣ ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರವನ್ನು ನನ್ನ ಸರ್ಕಾರ ಸಹಿಸೋದಿಲ್ಲ. ಯಾರೇ ಆಗಲಿ 10 ರೂಪಾಯಿ ಲಂಚ ಕೇಳಿದ್ರು ನನಗೆ ಮಾಹಿತಿ ಕೊಡಿ. ಈ 187 ಕೋಟಿ ಹಣ ಲೂಟಿ ಹೊಡೆದವನು ಮಂತ್ರಿ ಮಾಡಿ ನಾನು ಭ್ರಷ್ಟಾಚಾರನ ಸಹಿಸೋದಿಲ್ಲ ಅಂತ ಹೇಳೋದಾದರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ.